ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಹಣ್ಣು ಮತ್ತು ಕಡಲೆಬೇಳೆ ಎರಡನ್ನು ಒಟ್ಟಿಗೆ ಹಾಕಿ ಒಂದು ಪಾಯಸವನ್ನು ಮಾಡ್ತಾ ಇದ್ದೇನೆ. ನಾನಿಲ್ಲಿ 1 ಲೀಟರ್ನ ಪಾತ್ರೆಯಲ್ಲಿ ಫುಲ್ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಹಾಗೆ 1 ಕಪ್ಪಿನಷ್ಟು ಕಡಲೆಬೇಳೆಯನ್ನು ಕೂಡ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಫಸ್ಟ್ ನಾವು ಸ್ಟವ್ ಮೇಲೆ ಕುಕ್ಕರನ್ನಿಟ್ಟು ಅದಕ್ಕೊಂದು 4-5 ಗ್ಲಾಸ್ ನೀರನ್ನು ಹಾಕಿ ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳುವ. ಈ ಕುಕ್ಕರ್ ಒಂದು 3 ವಿಸಿಲ್ ಹೊಡೆದ ಮೇಲೆ ಆಫ್ ಮಾಡುವ. ಈ ಕುಕ್ಕರ್ ವಿಸಿಲ್ ಹೊಡೆಯುವಷ್ಟರಲ್ಲಿ ಈ ಹಲಸಿನ ಹಣ್ಣನ್ನು ಚಿಕ್ಕ ಚಿಕ್ಕಕ್ಕೆ ಪೀಸ್ ಮಾಡಿ ಇಟ್ಟುಕೊಳ್ಳುವ. ಅದಕ್ಕೆ ನಾನಿಲ್ಲಿ ಒಂದು ಹಾಳೆಗೆ ಈ ಹಲಸಿನ ಹಣ್ಣನ್ನು ಹಾಕಿ ದೋಸೆ ಎಳಕುವಂತಹ ಸಟ್ಟುಗಳಲ್ಲಿ ಇದನ್ನು ಚಿಕ್ಕ ಚಿಕ್ಕಕ್ಕೆ ಪೀಸ್ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಈ ರೀತಿ ಕಟ್ ಮಾಡಲಿಕ್ಕೆ ಹಾಳೆ ಎಲ್ಲ ಇಲ್ಲ ಅಂತ ಆದರೆ ತೊಂದರೆ ಇಲ್ಲ, ಚೂರಿಯಲ್ಲೇ ಕಟ್ ಮಾಡಿಕೊಳ್ಳಿ. ಅಂದರೆ ನಮ್ಮ ಈ ಹಳ್ಳಿ ಕಡೆಗಳಲ್ಲೆಲ್ಲ ಈ ರೀತಿಯಾಗಿ ಹಾಳೆಯಲ್ಲಿ ಇಟ್ಟು ದೋಸೆ ಎಳಕುವ ಸಟ್ಟುಗಿನಲ್ಲಿ ಈ ರೀತಿ ಕೊಚ್ಚಿಕೊಳ್ಳೋದು. ಆಗ ತುಂಬ ಬೇಗನೆ ಕೂಡ ಕೊಚ್ಚಿ ಆಗ್ತದೆ. ಮತ್ತು ಈ ದೋಸೆ ಎಳಕುವ ಸಟ್ಟುಗುಂಟಲ್ಲ ತುಂಬ ಶಾರ್ಪ್ ಆಗಿರ್ತದೆ, ಆಗ ಅದು ಬೇಗನೆ ಕಟ್ ಆಗ್ತದೆ. ಮತ್ತು ಈ ಪಾಯಸ ಮಾಡುವಾಗ ಈ ಹಲಸಿನ ಹಣ್ಣು ದೊಡ್ಡ ದೊಡ್ಡಕ್ಕಿರಬಾರ್ದು, ಚಿಕ್ಕ ಚಿಕ್ಕ ಪೀಸ್ ಆಗಬೇಕು. ಅದಕ್ಕಾಗಿ ನಾವು ಈ ರೀತಿಯಾಗಿ ಹಲಸಿನ ಹಣ್ಣನ್ನು ಕೊಚ್ಚಿಕೊಳ್ಳುವಂಥದ್ದು. ಈಗ ನೋಡಿ, ಈ ಹಲಸಿನ ಹಣ್ಣು ಎಷ್ಟು ಚಿಕ್ಕ ಚಿಕ್ಕಕ್ಕೆ ಪೀಸ್ ಆಯ್ತಲ್ವಾ, ಇಷ್ಟಾದರೆ ಸಾಕು. ಈಗ ಈ ಕುಕ್ಕರ್ ವಿಸಿಲ್ ಹೊಡೆದು ಸ್ಟೀಮ್ ಎಲ್ಲ ಖಾಲಿ ಆಯಿತು. ನೋಡುವ ಯಾವ ರೀತಿಗೆ ಬೆಂದಿದೆ ಅಂತ ನೋಡುವ. ಈಗ ಈ ಕಡಲೆಬೇಳೆ 3/4 ವಾಸಿಯಷ್ಟು ಬೆಂದಿದೆ, ಅಂದರೆ ನುರಿತದೆ. ಈಗ ಇದಕ್ಕೆ ಈ ಹಲಸಿನ ಹಣ್ಣನ್ನು ಕೂಡ ಹಾಕಿ ಇನ್ನೊಂದು ವಿಸಿಲ್ನಷ್ಟು ಕೂಗಿಸಿಕೊಳ್ಳುವ. ಈ ಹಲಸಿನ ಹಣ್ಣನ್ನು ಹಾಕಿ ಆದಮೇಲೆ ಪುನಃ ಎಕ್ಸ್ಟ್ರಾ ನೀರೇನು ಹಾಕಬೇಕಾಗಿಲ್ಲ, ಯಾಕೆಂದರೆ ಹಲಸಿನ ಹಣ್ಣೇ ಬೇಯುವಾಗ ಸ್ವಲ್ಪ ನೀರನ್ನು ಬಿಟ್ಟುಕೊಳ್ತದೆ. ಈಗ ಕುಕ್ಕರ್ ವಿಸಿಲ್ ಹೊಡೆದು ಸ್ಟೀಮ್ ಖಾಲಿ ಆಗುವಷ್ಟರಲ್ಲಿ ನಾವು ಕಾಯಿ ಹಾಲನ್ನು ರೆಡಿ ಮಾಡಿಟ್ಟುಕೊಳ್ಳುವ. ಕಾಯಿ ಹಾಲು ಮಾಡಲು ನಾನಿಲ್ಲಿ 1 ಕಡಿ ಕಾಯಿಯನ್ನು ತಗೊಂಡಿದ್ದೇನೆ. ಅಂದರೆ ಸುಮಾರು ದೊಡ್ಡ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಕಾಯಿ ತುರಿಯಾಗಿದೆ. ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿಕೊಳ್ಬೇಕು. ಈಗ ಗ್ರೈಂಡ್ ಮಾಡಿದ್ದಾಯಿತು. ಈಗ ಇದನ್ನು ಒಂದು ಶುಭ್ರವಾದ ಬಟ್ಟೆಗೆ ಹಾಕಿ ಹಾಲು ಹಿಂಡಿ ಇಡಬೇಕು. ಈಗ ನಾನಿಲ್ಲಿ ಒಂದು ದಪ್ಪ ಕಾಯಿ ಹಾಲು ಮತ್ತು ತೆಳು ಕಾಯಿ ಹಾಲು ಅಂತ 2 ಸಲ ಆ ಕಾಯಿಯನ್ನು ಹಿಂಡಿ ಇಟ್ಟಿದ್ದೇನೆ. ಈಗ ಒಂದು ಚಿಕ್ಕ ಬೌಲಿಗೆ 1 ಸ್ಪೂನ್ನಷ್ಟು ಅಕ್ಕಿ ಹುಡಿಯನ್ನು ಹಾಕಿ ತೆಳು ಕಾಯಿ ಹಾಲನ್ನು ಇದಕ್ಕೆ ಎರೆದು ಕದಡಿ ಇಟ್ಟುಕೊಳ್ಬೇಕು. ನಂತರ 1 ಕಪ್ಪಿನಷ್ಟು ಬೆಲ್ಲವನ್ನು ಕೂಡ ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ, ಸಾಧಾರಣ ಒಂದು 150 ಗ್ರಾಮ್ನಷ್ಟು ಬೆಲ್ಲ. ಈಗ ಈ ಕುಕ್ಕರು ವಿಸಿಲ್ ಹೊಡೆದು ಸ್ಟೀಮ್ ಎಲ್ಲ ಖಾಲಿ ಆಯಿತು. ಮುಚ್ಚಳ ತೆಗೆಯುವ. ಈಗ ಈ ಹಲಸಿನ ಹಣ್ಣು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬೆಲ್ಲ ಮತ್ತು ತೆಳು ಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸುವ. ಬೆಲ್ಲ ಹಾಕಿ ಆದ ಮೇಲೆ ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತಾದರೆ ತಳ ಹಿಡಿಯುವ ಚಾನ್ಸ್ ಉಂಟು. ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ಇನ್ನು ಇದಕ್ಕೆ ದಪ್ಪ ಕಾಯಿ ಹಾಲನ್ನು ಕೂಡ ಹಾಕುವ. ದಪ್ಪ ಕಾಯಿ ಹಾಲು ಹಾಕಿ ಒಂದು ಕುದಿ ಬಂದ ಮೇಲೆ ಆಗಲೇ ಕದಡಿ ಇಟ್ಟಂತಹ ಅಕ್ಕಿ ಹುಡಿ ಹಾಕಿದ ಕಾಯಿ ಹಾಲನ್ನು ಕೂಡ ಇದಕ್ಕೆ ಹಾಕಿಕೊಳ್ಬೇಕು. ಈ ಅಕ್ಕಿ ಹುಡಿ ಸೇರಿಸುವಾಗ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತಾದರೆ ಅದು ಕೂಡ ತಳ ಹಿಡಿದು ಬಿಡ್ತದೆ. ಈ ಅಕ್ಕಿ ಹುಡಿ ಸೇರಿಸಿದ ಮೇಲೆ ಒಮ್ಮೆ ಚೆನ್ನಾಗಿ ಕುದಿಸಿಕೊಳ್ಬೇಕು. ಮತ್ತು ಈ ಹಲಸಿನ ಹಣ್ಣಿನ ಪಾಯಸಕ್ಕೆ ನಾವು ಏಲಕ್ಕಿ ಪುಡಿ ಹಾಕುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಹಲಸಿನ ಹಣ್ಣಿನ ಘಮವೇ ತುಂಬ ಚೆನ್ನಾಗಿರ್ತದೆ. ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕಿಕೊಳ್ಬೇಕು ಅಂತ ಇಲ್ಲ, ನಿಮಗೆ ಬೇಕು ಅಂತ ಇದ್ದರೆ ಹಾಕಿಕೊಳ್ಬೋದು. ಈಗ ಇದು ಚೆನ್ನಾಗಿ ಕುದೀತಾ ಉಂಟು, ಗ್ಯಾಸ್ ಆಫ್ ಮಾಡುವ. ಈಗ ನಮ್ಮ ಘಮಘಮವಾದ ಹಲಸೆ ಹಣ್ಣು ಮತ್ತು ಕಡಲೆಬೇಳೆಯ ಪಾಯಸ ರೆಡಿ ಆಯಿತು. ಇನ್ನು ಇದನ್ನು ಸರ್ವ್ ಮಾಡುವ. ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಒಳ್ಳೆ ರುಚಿ ಕೂಡ ಆಗಿದೆ. ಫ್ರೆಂಡ್ಸ್, ನೀವು ಕೂಡ ಹಲಸಿನ ಹಣ್ಣು ಸಿಕ್ಕಿದಾಗ ಈ ರೀತಿ ಒಮ್ಮೆ ಪಾಯಸ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.